ಸಾರಿ ಅಂತೂ ನನಗೆ ಈ ಕಾರ್ಯಕ್ರಮ ನಡೆಸೋದಕ್ಕೆ ಎಲ್ಲ ಸ್ಟಾರ್ಟಿಂಗಿಂದ ಮಾರ್ಗದರ್ಶನ ಎಲ್ಲಕ್ಕೂ ಲೇಖಕಿಯರ ಸಂಘ ನೀವು ಒಬ್ಬರೇ ಮಾಡಬೇಡಿ, ಲೇಖಕಿಯರ ಸಂಘ ಜೊತೆ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅವರೇ ಎಲ್ಲ ಈ ಕಾರ್ಯಕ್ರಮದ ನೇತೃತ್ವ ವಹಿಸ್ಕೊಂಡು ಎಲ್ಲ ಮಾಡಿದ್ದಾರೆ. ಮತ್ತು ನಮ್ಮ ಮೇಷ್ಟ್ರು ಬಂದಿದ್ದಾರೆ, DS ಅಂತೇಳಿ DSP ಬಂದಿದ್ದಾರೆ. ಅವರೆಲ್ಲ ನಮಗೆ ಪಾಠ ಮಾಡಿದ ಗುರುಗಳು, ನಮಗೆ ಆಯಿ ಕಲ್ಸ್ಕೊಟ್ಟವರು, ಅವರು ಹೊಡೆದು ತಿದ್ದಿದ್ದಾರೆ ನಮ್ಮನ್ನು. ಅವ್ರ ಬಗ್ಗೆ ಒಂದು ರೈತ ಭವನದಲ್ಲಿ ಯಾವತ್ತೂ ಬರೆದಿದ್ದೀನಿ, ಯಾವ ಥರ ಹೊಡಿತಿದ್ರು ಅಂತ ಹೇಳಿ. ಅಂದರೆ ಒಳ್ಳೆ ಉದ್ದೇಶಕ್ಕೋಸ್ಕರ ಆ ಹೊಡೆದಿದ್ದು ಉದ್ದೇಶ ನಾವು ಕೆಟ್ಟ ದಾರಿಯಲ್ಲಿ ಹೋಗಿ ತಡೀತು. ನಾವು ದುಡ್ಡಾಟ ಆಡ್ಕೊಂಡು ಹೋಗ್ತಿದ್ವಿ, ಅವ್ರು ಹೊಡೆದಿವಲ್ಲ ಅದೇ ಲಾಸ್ಟ್ ಬಿಡ್ತೀವಿ, ಮತ್ತೆ ಆಡಿಲ್ಲ ನಾವು. ಆ ರೀತಿ ಅದನ್ನ ನೆನೆಸ್ಕೊತ ಮನೆ ಮುಂದೆ ಹೇಳ್ತಿರ್ಲಿಲ್ಲ, ಮನೆ ಮುಂದೆ ಅವ್ರನ್ನ 4 ಕೊಡಿಯೋರು, ಏನು ಹೇಳ್ತಿರ್ಲಿಲ್ಲ. ಹೊಡೆದ್ರೆ ಇವಾಗಿನ ಥರ ಅಲ್ಲ, ಮೀಡಿಯಾದಲ್ಲೆಲ್ಲ ವಿಡಿಯೋಗಳು ಮಾಡಾಕೋದೆಲ್ಲ ಇಲ್ಲ. ಹೊಡೆದ್ರೆ ಅವಾಗ ಚೆನ್ನಾಗಿ ಮನೆಗೆ ಬಂದು ಏನು ಹೇಳ್ತಿರ್ಲಿಲ್ಲ, ಬುದ್ಧಿ ಕಲಿತಾ ಇದ್ದೀನಿ. ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನೀನೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಿಂತರೆ ಇಡೀ ಸಮಾಜ ನಿಮಗೆ ಬೆಂಗಾಲ ನಿಂತ್ಕೊಂತೀನಿ, ನಿಂದು ಡಿಟರ್ಮಿನೇಷನ್ ಆಗಿರ್ಬೇಕು. ನಿಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಇಟ್ಕೊಂಡ್ರೆ ಜೊತೆಲಿದ್ದವರು ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅನ್ನೋದು ಒಂದು ಉದಾಹರಣೆ. ಅದೇ ರೀತಿ ನನ್ನ ಎಲ್ಲ ಸ್ನೇಹಿತರು, ಶಿವಕುಮಾರ್, ಶೇಷಾದ್ರಿ, ಎಲ್ಲ ಬಹಳಷ್ಟು ವಿಮರ್ಶಕರು, ಸಾಹಿತ್ಯದ ಅಭಿಮಾನಿಗಳು, ಇನ್ನೂ ಸುಮಾರು ಜನ ಹೆಸರು ಗೊತ್ತಿಲ್ಲ ನನಗೆ, ಬೈರಳ್ಳಿ, ರಘು ಎಲ್ಲ ಬಂದಿದ್ದಾರೆ. ಸೊ ಎಲ್ಲರಿಗೂ ನಾನು ಒಂದೊಂದು ತಿಳಿಸ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.